ನಾನು ಮದನಹಳ್ಳಿ ಸೋಮಶೇಖರ್ ರೆಡ್ಡಿ ಅಂತ ಭಾರತೀಯ ಜನತಾ ಪಾರ್ಟಿ RDPR ಜಿಲ್ಲಾ ಸಂಚಾಲಕನಾಗಿದ್ದೇನೆ. ಏನು ಇವತ್ತು ನಮ್ಮ ಮಾಜಿ ಸಂಸದರಾದಂಥ ಮುನಿಸಾಮಣ್ಣವರು ಟಿಪ್ಪು ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಕೋಲಾರದ ಬೂದಿಕೋಟೆಯಲ್ಲಿ ಹೈದರಾಲಿ ಅವರು ಹುಟ್ಟಿ ಇವತ್ತು ಅವ್ರ ಕೋಲಾರಕ್ಕೆ ಅವ್ರ ಕೊಡುಗೆ ಏನಂತ ಕೇಳಿದ್ದಾರೆ. ಆದರೆ KTSS ಅಧ್ಯಕ್ಷರಾದಂಥ ಆಸಿಫ್ ಅವರು ನಮ್ಮ ಮಾಜಿ ಸಂಸದರಾದಂಥ ಮುನಿಸಾಮಣ್ಣವ್ರನ್ನ ನಿಮಗೆ ಮಾನ ಮರ್ಯಾದೆ ಇಲ್ಲ, ಇನ್ನೊಂದು ಮತ್ತೊಂದು ಅಂತ ತುಂಬ ಕೀಳ್ಮಟ್ಟದಲ್ಲಿ ಮಾತಾಡಿದ್ದಾರೆ. ನಾನು ಆಸಿಫ್ ಅವ್ರಿಗೆ ಹೇಳ್ತೀನಿ, ಆಸಿಫ್ ಅವರೇ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಏನು ಮಾತಾಡ್ತಿದ್ದೀರಾ ಅಂತ ಒಂದು ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡಬೇಕು. ಮುನಿಸ್ವಾಮಿ ಅವರು ಏನು ಈ ಕೋಲಾರ ಜಿಲ್ಲೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಂಥವರು, 13 ಲಕ್ಷ ಮತದಾರರ ಜನಪ್ರತಿನಿಧಿಗಳಾಗಿದ್ದಂಥವರು. ಇವತ್ತು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡಬೇಕು. ಇವತ್ತು ಕೋಲಾರಲ್ಲಿ ಮೆಕ್ಕೆ ಸರ್ಕಲ್ದಿಂದ ಅವ್ರ ಕೊಡುಗೆ ಕೇಳ್ತೀರ ನೀವು, ಕೋಲಾರ ನಿಮ್ಮ ಕೊಡುಗೆ ಏನು ಅಂತ. ಮೆಕ್ಕೆ ಸರ್ಕಲಿಂದ ಕೋಲಾರ ಬಸ್ ಸ್ಟ್ಯಾಂಡ್ವರೆಗೂ, ಬಸ್ ಸ್ಟ್ಯಾಂಡಿಂದ ನಿಮ್ಮ ಟವರ್ವರೆಗೂ, ಟವರಿಂದ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಡೂಮ್ ಲೈಟಿಂದ ಹಳೆ ಬಸ್ ಸ್ಟ್ಯಾಂಡ್ವರೆಗೂ ಇವತ್ತು ನೀವು ಓಡಾಡ್ತಿರೋ ರಸ್ತೆ ಇವತ್ತು ಅವ್ರ ಕೊಡುಗೆ. ಕೋಲಾರ ಕೆರೆಗೆ, ಕೋಡಿಕಣ್ಣೂರು ಕೆರೆಗೆ ಇವತ್ತು ಅವ್ರ ಸ್ವಂತ ದುಡ್ಡಿಂದ ಅವರ ಸ್ವಂತ ದುಡ್ಡು ಹಾಕಿ ಕೆರೆ ಅಭಿವೃದ್ಧಿ ಪಡಿಸಿರೋಂಥವರು. ಇವತ್ತು ನಿಮ್ಗೆ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಉರಿ ಕೇಳ್ತೀರಾ ನೀವು? ಕೋಲಾರಕ್ಕೆ ಬರಬಾರ್ದು ನೀವು ಅಂತ ಹೇಳ್ತೀರಾ. ಕೋಲಾರ ನಿಮ್ಮ ಅಪ್ಪಂದು ಅಂದ್ಕೊಂಡಿದ್ದೀರಾ? ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು, ಉತ್ತರ ಪ್ರದೇಶಕ್ಕೆ ಯೋಗಿ ಆದಿತ್ಯನಾಥ್ ಅವರು ಯಾವ ಥರನೋ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಮುನಿಸ್ವಾಮಿ ಅವರು, ನಮಗೆ ನರೇಂದ್ರ ಮೋದಿಜಿ ಅವರು ಮುನಿಸ್ವಾಮಿ ಅವರೇ, ಯೋಗಿ ಆದಿತ್ಯನಾಥ್ ಕೂಡ ನಮ್ಗೆ ಮುನಿಸ್ವಾಮಿನವರೇ ಕೋಲಾರಕ್ಕೆ. ಯಾಕೆ ನಿಮ್ಗೆ ಅಷ್ಟು ಊರಿ? ನಿಮ್ಮ ಟವರಲ್ಲಿ ಇವತ್ತು ಇಷ್ಟೆಲ್ಲ ಮಾತಾಡ್ತೀರಲ್ಲ, ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಯಾಕೆ ರಾಷ್ಟ್ರಧ್ವಜ ಆರಿಸಿರ್ಲಿಲ್ಲ? ಆ ರಾಷ್ಟ್ರಧ್ವಜ ಆರಿಸಿದ್ರು ಅಂತ ನಿಮ್ಗೆ ಉರಿನಾ? ಇವತ್ತು ಟಿಪ್ಪು ಅವರ ಒಂದು ಖಡ್ಗನ ಹಾಕಿದ್ರಲ್ಲ ಕೆಲವೇ ನಿಮಿಷಗಳಲ್ಲಿ, ತೆರವು ಮಾಡ್ದಂತ ನಿಮ್ಗೆ ಉರಿನಾ? ಇವತ್ತು ನೀವು ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡಬೇಕು. ಅವ್ರನ್ನ ಏನು ಗೆರವಾಗ್ತೀರಿ, ಹೋರಾಟ ಮಾಡ್ತೀವಿ ಅಂತೀರಾ? ನಮಗೆ ಬರಲ್ವಾ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ? ಏನು ನಿಮ್ಮ ಟಿಪ್ಪುದ ಕೊಡುಗೆ? ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ, ಟಿಪ್ಪು ಜಯಂತಿ ಮಾಡಿ ಸಿದ್ದರಾಮಯ್ಯನವರು 38,000 ಮತಗಳಲ್ಲಿ ಸೋತಿದ್ದಾರೆ ಎಲ್ಲಿ, ಚಾಮುಂಡೇಶ್ವರಿಯಲ್ಲಿ. ಅದೇ ರೀತಿ ಈ ಬಾರಿ ಮತ್ತೆ ಏನು ಇವರ ನ್ಯೂನತೆಗಳನ್ನು ಬಚ್ಚಿಟ್ಕೊಳ್ಳೋಕ್ಕೆ, ಇವರು ಇವತ್ತೇನು ಕುರ್ಚಿ ಕಿತ್ತಾಟನ ಬಚ್ಚಿಟ್ಕೊಳ್ಳೋಕ್ಕೆ ಮರ್ಮಾಚಕ್ಕೋಸ್ಕರ ಟಿಪ್ಪು ಜಪ ಮಾಡ್ತಿದ್ದಾರೆ. ಏನು ನಿಮ್ಮ ಟಿಪ್ಪುದು ಕೊಡುಗೆ? ಏನು ಮಹಾರಾಣಿ, ಮೈಸೂರು ಮಹಾರಾಣಿಯವ್ರನ್ನ ಗೃಹಬಂಧನ ಮಾಡಿ ಅವ್ರ ಸಾಮ್ರಾಜ್ಯನ ಕಬಳಿಕೆ ಮಾಡಿದ್ದಕ್ಕ? ಏನು ವಾಲ್ಮೀಕಿ ಸಮಾಜದ ಮದಕರಿ ನಾಯಕರನ್ನ ಹತ್ಯೆ ಮಾಡಿದ್ದಕ್ಕ? ಕೊಡುವ ಸೈನಿಕರನ್ನ ನರ್ಮೇಧ ಮಾಡಿದ್ದಕ್ಕ? ಇವತ್ತು ಮೇಲ್ಕೋಟೆಯಲ್ಲಿ ಏನು 700 ಕುಟುಂಬಗಳು ಅವ್ರು ಇವತ್ತಿಗೂ ದೀಪಾವಳಿ ಮಾಡ್ತಾ ಇಲ್ಲ, 700 ಕುಟುಂಬಗಳನ್ನು ಸರ್ವನಾಶ ಮಾಡಿದ್ದಕ್ಕ? ಅದೇ ರೀತಿ ನಿಮ್ಮ ಟಿಪ್ಪು ಏನು ಮತಾಂಧ ಇದ್ದಾನೆ, ಅವನೊಬ್ಬ ಕ್ರೂರಿ, ಅವನು ಧರ್ಮ ವಿರೋಧಿ, ದೇಶ ವಿರೋಧಿ, ಕನ್ನಡವನ್ನು ಕೊಂದು ಪಾರ್ಸಿ ಭಾಷೆಯನ್ನು ಏರಿದಂಥವನು. ಇವತ್ತು ನವೆಂಬರ್ 1ನೇ ತಾರೀಕು ನಾವು ಕನ್ನಡ, ಇವತ್ತು ಟಿಪ್ಪು ಬದುಕಿದ್ರೆ ಕನ್ನಡ ರಾಜ್ಯೋತ್ಸವ ಅಲ್ಲ, ಕನ್ನಡನೇ ಇರ್ತಾ ಇರಲಿಲ್ಲ. ಅಂಥವನ್ನ ಇವತ್ತು ಜಯಂತಿ ಮಾಡಬೇಕು ಅಂತ ಹೇಳ್ತೀರಲ್ಲ, ಅವನು ಜಯಂತಿ ಮಾಡಬೇಕಾ? ಇವತ್ತು ನಿಮ್ಮ ಇಸ್ಲಾಮಲ್ಲಿ, ನಿಮ್ಮ ಧರ್ಮ ಗ್ರಂಥದಲ್ಲಿ ವ್ಯಕ್ತಿ ಪೂಜೆ ಇದೆಯಾ? ನಾನಿವತ್ತು ಈ ಸಂದರ್ಭದಲ್ಲಿ 2019ರಲ್ಲಿ ಈ ಟಿಪ್ಪು ಜಯಂತಿಯನ್ನು ಎಸೆದಂತಹ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಈ ಒಬ್ಬ ಕ್ರೂರಿ, ಈ ಮತಾಂಧನ್ನ ಸಂಹಾರ ಮಾಡಿದಂತಹ ದೊಡ್ಡನಂಜೇಗೌಡ, ಉರಿಗೌಡರ ಸ್ಮರಿಸ್ತೇವೆ ನಾವು. ಇವತ್ತು ಏನು ಟಿಪ್ಪು ಸುಮಾರು ದೇವಸ್ಥಾನಗಳು 7,000ದಿಂದ 8,000 ದೇವಸ್ಥಾನಗಳನ್ನು ಕೆಡವಿ ಮಸೀದಿ ಕಟ್ಟಿದ್ದಕ್ಕೆ ಅವನ್ನ ಇದು ಮಾಡಬೇಕಾ? ಅವನ ಜಯಂತಿ ಮಾಡಬೇಕಾ? ಅದೇ ರೀತಿ ಶ್ರೀರಂಗಪಟ್ಟಣದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಡವಿ ಮಸೀದಿ ಮಾಡಿದಂಥವನ್ನ ಇವತ್ತು ನಾವು ಜಯಂತಿ ಮಾಡಬೇಕಾ? ಇವನೊಬ್ಬ ಮತಾಂಧ, ಕ್ರೂರಿ, ದೇಶ ವಿರೋಧಿ, ಧರ್ಮ ವಿರೋಧಿ. ಏನು ಈ ದೇಶದಲ್ಲಿ ಇವತ್ತು ಆಸಿಫ್ ಅವರೇ, ನೀವು ಕೂಡ ಮೂಲ ಹಿಂದೂಗಳೇ. ಇವತ್ತು ಇಂಥ ಟಿಪ್ಪು ಇದಾನಲ್ಲ, ಇಂಥವರ ದೌರ್ಜನ್ಯಕ್ಕೆ ತುತ್ತಾಗಿ ನೀವು ಕೂಡ ಮತಾಂಧರಾಗಿರೋಂಥದ್ದು. ನಿಮ್ಮದು ಕೂಡ ಮೂಲ DNA ಹಿಂದೂಗಳೇ. ನೀವು ಕೂಡ ಹಿಂದೂಸ್ತಾನದಲ್ಲಿ ಹುಟ್ಟಿ ಹಿಂದೂ ಧರ್ಮದವರೇ. ನೀವು ಕೂಡ ಇಂಥವರ ಬಲಾತ್ಕಾರಕ್ಕೆ
ಭಯ ಪಟ್ಟು ಹೋಗಿರೋದು. ಇವತ್ತು ಯಾರಾದರೂ ಅಂಥವರಿಗೆ ಭಯ ಪಡದೆ ಇರೋಂಥವರು ನಾವು ಹಿಂದೂಗಳು ಇವತ್ತು ಉಳ್ಕೊಂಡಿದ್ದೀವಿ.